24-29 ಅವಧಿಯ ರಾಜ್ಯಾಧ್ಯಕ್ಷರು ರಾಜ್ಯ ಖಜಾಂಚಿ ಚುನಾವಣೆಯ ಪತ್ರಿಕಾಗೋಷ್ಠಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ತಮಗೆಲ್ಲ ಕೂಡ ಬಯಸ್ತಾ ಇದ್ದೇನೆ. ತಮಗೆಲ್ಲ ಕೂಡ ಗೊತ್ತಿರುವ ಹಾಗೆ ಒಂದು ದೊಡ್ಡ ಚುನಾವಣೆ ಈ ವರ್ಷ 24ರಿಂದ 29 ಅವಧಿನಲ್ಲಿ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ 5,20,000 ಸರ್ಕಾರಿ ನೌಕರರಿಂದ ಏನು ಚುನಾವಣೆಗಳು ಇಡೀ ರಾಜ್ಯದ 186 ತಾಲೂಕು 33 ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು 7 ಯೋಜನಾ ಶಾಖೆಗಳಲ್ಲಿ ಏನು ಚುನಾವಣೆ ನಡೀತು, ಆ ಚುನಾವಣೆಯ ಸಾಮಾನ್ಯ ಮತದಾರರು ನಿರ್ದೇಶಕರನ್ನ ಆಯ್ಕೆ ಮಾಡಿ, ನಿರ್ದೇಶಕರು ತಾಲೂಕಿನಲ್ಲಿ 4 ಜನ ಅಧ್ಯಕ್ಷರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ, ಅದೇ ರೀತಿ ಜಿಲ್ಲಾ ಕೇಂದ್ರದಲ್ಲಿ ಆಯ್ಕೆ ಮಾಡಿ 967 ಜನ. ಬೀದರ್ದು ಕೂಡ ಮೊನ್ನೆ ಒಂದು ಕೋರ್ಟ್ ಕೇಸ್ ಇತ್ತು, ನೆನ್ನೆ ಕ್ಲಿಯರ್ ಆಗಿದೆ. ಅಷ್ಟೂ ಜನ 967 ಜನ ಮತವನ್ನು ಹಾಕುವಂಥ ಒಂದು ವ್ಯವಸ್ಥೆ ಚುನಾವಣೆ ನಡೀತಾ ಇದೆ ಅನ್ನುವಂಥಕ್ಕಂಥ ಅಂಶವನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇದರ ವಿಶೇಷವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ಏನು ಕಳೆದ ಚುನಾವಣೆ ಪ್ರಾರಂಭಗಳಾಯಿತು, ಅದರೆಲ್ಲ ಇಡೀ ರಾಜ್ಯವನ್ನು ಪ್ರವಾಸವನ್ನು ಮಾಡಿದ್ದೇವೆ. ಅದ್ಭುತವಾಗಿರುವಂಥ ರೆಸ್ಪಾನ್ಸ್ ಸಿಕ್ಕಿದೆ. ಯಾಕೆ ರೆಸ್ಪಾನ್ಸ್ ಸಿಕ್ಕಿದೆ ಅಂದರೆ, ಕೇವಲ ಒಂದು ಸೆಂಟ್ರಲೈಸ್ ಆಗಿತ್ತು ಸಂಘಟನೆ. 2019ರಲ್ಲಿ ಮಧ್ಯ ಕರ್ನಾಟಕಕ್ಕೆ ಮೊದಲ ಅವಕಾಶ ಸಿಕ್ತು. ಎಲ್ಲೋ ಒಂದು ಕಡೆ ಆ ಭಾಗದವ್ರು ವಂಚಿತರಾಗಿದ್ದರು. ಇನ್ನು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಪ್ರಶ್ನೆ ಇರಲಿಲ್ಲ. ಈ ಬಾರಿ ನಾವು ಮುಂದುವರೆದು ಯೋಚನೆಯನ್ನು ಮಾಡಿ ಒಂದು ಸ್ಥಾನವನ್ನು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದೇವೆ. ಸುಮಾರು 50% ವೋಟ್ ಆ ಭಾಗದಲ್ಲಿದೆ. ಈ ಭಾಗ ಮಧ್ಯ ಕರ್ನಾಟಕ, ಬೆಂಗಳೂರಿಗೆ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ನಾಗರಾಜ್ ಜುಮ್ಮಣ್ಣನವರು ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಸಂಘಟನೆಯಲ್ಲಿ ತಮಗೆ ಗೊತ್ತಿದೆ, ರೀಜನ್, ರಿಲಿಜಿಯನ್, ಇಲಾಖೆ ಎಲ್ಲದೂ ಕೌಂಟ್ ಆಗ್ತದೆ. ರೀಜನ್ ಮೊದಲೆಲ್ಲ 2013 ನಾವು ಫಸ್ಟೆಲ್ಲ ಸಂಘಟನೆಗೆ ಬಂದಾಗ ಉತ್ತರ ಕರ್ನಾಟಕ ಸಂಘ ಮಾಡಬೇಕು ಅಂತ ಹೊರಟಂಥ ಚರ್ಚೆಗಳು ನಾವು ನೋಡ್ತಿದ್ವಿ. ಈಗ ಹಾಗಾಗಿಲ್ಲ. ಆ ಭಾಗಕ್ಕೆ ಕೂಡ ನ್ಯಾಯವನ್ನು ಕೊಡಬೇಕು, ಕೇವಲ ಒಂದೇ ಕಡೆ ಇರೋರು ಆಗಬಾರ್ದು ಅಂತೇಳಿ ಇವತ್ತು ನಾಗರಾಜ್ ಜುಮ್ಮಣ್ಣನವರು ಆರೋಗ್ಯ ಇಲಾಖೆಯಲ್ಲಿ ಸಹಾಯಕ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾರೆ. 20 ವರ್ಷದಿಂದ ಸಂಘಟನೆಯಲ್ಲಿದ್ದಾರೆ. 3 ಬಾರಿ ಕೊಪ್ಪಳ ಜಿಲ್ಲಾಧ್ಯಕ್ಷ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿ ನನ್ನ ಜೊತೆ ಕೆಲಸ ಮಾಡಿದರು. ನಾನು ಕೂಡ 2 ಬಾರಿ ಜಿಲ್ಲಾಧ್ಯಕ್ಷ ಮತ್ತು 1 ಬಾರಿ ರಾಜ್ಯದ ಖಜಾಂಚಿ, 1 ಬಾರಿ ರಾಜ್ಯಾಧ್ಯಕ್ಷನಾಗಿ ಲೆಕ್ಕ ಪರಿಶೋಧನಾಧಿಕಾರಿಗೆ ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಗೆ ಗೊತ್ತಿರೋಂಥ ವಿಚಾರ. ನಾವಿಬ್ಬರು ಕೂಡ ಈ ಥರ ಮಧ್ಯ ಕರ್ನಾಟಕ, ಬೆಂಗಳೂರು ಈ ಭಾಗವನ್ನು ನಾನು ರೆಪ್ರೆಸೆಂಟ್ ಮಾಡಿದ್ರೆ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕವನ್ನು ಅವ್ರು ರೆಪ್ರೆಸೆಂಟ್ ಮಾಡ್ತಾರೆ. ಬಹುಶಃ ನಮ್ಮ ಎದುರಾಳಿಗಳಿಗೆ ಆ ಥರದ ಅವಕಾಶಗಳಿಲ್ಲ. ಕಲ್ಯಾಣ ಕರ್ನಾಟಕವನ್ನು ನಿರ್ಲಕ್ಷಿಸುವಂಥ ಕೆಲಸವನ್ನು ಹಿಂದೆ ಕೂಡ ಮಾಡ್ಕೊಂಬಂದು ಅವ್ರು ಮುಂದುವರಿಸಿದ್ರು. ಈಗ ಅವ್ರಿಗೆ ಮಾತಾಡುವಂಥ ನೈತಿಕತೆಗಳು ಅವ್ರಿಗಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ಚುನಾವಣೆಯಲ್ಲಿ ನಿಂತಿರೋದು ಕಾಯಕ, ಸೇವೆ ಮತ್ತು ಪ್ರಾಮಾಣಿಕವಾಗಿ ನೌಕರರ ಕಣ್ಣೀರು ಒರೆಸೋ ಕೆಲಸವನ್ನು ಕಳೆದ 5 ವರ್ಷದಲ್ಲಿ ರಾಜ್ಯಾಧ್ಯಕ್ಷನಾಗಿ ಮಾಡಿರುವಂಥ ಕಾರಣಕ್ಕಾಗಿ ನಮ್ಮನ್ನು ಕೈ ಹಿಡಿತಾರೆ ಎನ್ನುವಂಥ 100ಕ್ಕೆ 100 ವಿಶ್ವಾಸ ಇದೆ. ಒಂದು ರೀಜನ್ ಆಯಿತು, ಇನ್ನೊಂದು ಇಲಾಖೆಗಳಾಯಿತು, ಇನ್ನೊಂದು ಕೇವಲ ನಾವು 1 ತಿಂಗಳು 2 ತಿಂಗಳಿಗೆ ಈಗ ಎದುರುಗಡೆ ಕ್ಯಾಂಡಿಡೇಟ್ ಥರ ನಾವು ಸಂಘಟನೆಗೆ ಬಂದವರಲ್ಲ. 30 ವರ್ಷದಿಂದ ಈ ಸಂಘಟನೆಯಲ್ಲಿ 25-30 ವರ್ಷದಿಂದ ಪ್ರಾಮಾಣಿಕವಾಗಿ ನಾವೆಲ್ಲ ಕೂಡ ಕೆಲಸ ಮಾಡಿರುವಂಥ ಪರಿಣಾಮವಾಗಿ ನಮಗೆ ಕೂಡ ವಿಶ್ವಾಸ ಇದೆ. ಮತ್ತು ಕಳೆದ 5 ವರ್ಷದಲ್ಲಿ ನಾವು ರಾಜ್ಯಾಧ್ಯಕ್ಷ ಆದಾಗ ಷಡಾಕ್ಷರಿ ಸರಿ ಇಲ್ಲಪ್ಪ, ಅದು ಮಾಡ್ಯಾರೆ, ಇದು ಮಾಡ್ಯಾರೆ, ಸ್ಪಂದಿಸಿಲ್ಲ, ಕೆಲಸ ಮಾಡಿಲ್ಲ, ಆದೇಶಗಳು ಮಾಡಿಸಿಲ್ಲ, ಕೈಗೆ ಸಿಗೋದಿಲ್ಲ, ಜಿಲ್ಲೆಗಳಿಗೆ ಪ್ರವಾಸ ಅಂತೂ ಬರೋದೇ ಇಲ್ಲ, ಇವರು 40 ವರ್ಷ ಆಗದೇ ಇರೋ ಕೆಲಸವನ್ನು ಇವ್ರು ಮಾಡೋಕ್ಕಾಗಲಿಲ್ಲ, ಇವರು ಅದೇ ಕತೆ ಎನ್ನುವಂಥ ಆಡಳಿತ ವಿರೋಧಿ ಅಲೆ ಇಡೀ ರಾಜ್ಯದ ಸಾಮಾನ್ಯ ನೌಕರರೆಲ್ಲ ತಾವು ಅದನ್ನು ಪರಿಶೀಲನೆ ಮಾಡ್ಕೊಳ್ಬೋದು. ಇದು ನಮ್ಮ ವಿಚಾರಗಳು. ಈ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ ಅನ್ನೋಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ. ಈ ಸಂದರ್ಭದಲ್ಲಿ ಬಹುಶಃ 25 ಸರ್ಕಾರಿ ಆದೇಶಗಳನ್ನು ನಾವು ಮಾಡಿದ್ದೇವೆ. ನಿಮ್ಗೆ ಗೊತ್ತಿದೆ, ಭಾಳಷ್ಟು ಜನ ಇದೇ ತೊಗೊಳ್ಬೇಕಾದ್ರೆ ಸ್ಟ್ರೈಕ್ ಮಾಡಿದಾಗ 24 ಅವರ್ಸಲ್ಲಿ ಆದೇಶವನ್ನು ತೆಗೆದುಕೊಂಡ್ಬಂದು ಸ್ಟ್ರೈಕ್ ವಾಪಸ್ ಕೊಂಡಿದ್ದು ನಿಮ್ಮ ಮಾಧ್ಯಮದಲ್ಲಿದೆ. ಇತಿಹಾಸ ಅದು. ಸಾಧ್ಯ ಇರಲಿಲ್ಲ. ಸ್ಟ್ರೈಕ್ ಮಾಡಿ ಆದೇಶ ಹಿಡ್ಕೊಂಡ್ಬಂದಿದ್ದು ನಾವೇ ಮೊದಲು. ಯಾರೂ ಮಾಡಲಿಕ್ಕಾಗಿಲ್ಲ. ಸ್ಟ್ರೈಕ್ ಮಾಡೋರು, ಸರ್ಕಾರ ಮಾತುಕತೆ ಮಾಡೋದು, ಟೈಮ್ ತಗೊಳ್ಳೋರು, ಭರವಸೆ ಕೊಡೋರು. ನಮ್ದು ಯಾವುದೇ ಭರವಸೆ ಇಲ್ಲ. ಆದೇಶ ಸಿಗದೆ ಹೊರತು ನಾವು ಸ್ಟ್ರೈಕ್ ವಾಪಸ್ ತೊಗೊಂಡಿಲ್ಲ. ನಿಮಗೆ ಕೂಡ ರಾತ್ರಿ 3 ಗಂಟೆಗೆ ಇಲ್ಲೇ ಕೂಡ ತಾವು ಪ್ರೆಸ್ ಮೀಟನ್ನು ಮಾಡಿದ್ರೆ ತಾವು ನೋಡಿದ್ದೀರಾ. ಮಾರ್ಚ್ 1, 2023ರಲ್ಲಿ ಹಾಗೇ 7th ಪೇ ಕಮಿಷನ್ ಕೂಡ ತೊಗೊಳ್ಬೇಕಾದ್ರೆ ಡಿಲೇ ಆಗ್ತಾಯಿತ್ತು. ಮತ್ತು ಸರ್ಕಾರಕ್ಕೆ ನೋಟಿಸ್ ಕೊಟ್ಟು ಸ್ಟ್ರೈಕ್ ಹೋಗ್ತೀವಿ ಅಂದಾಗ 27.5% ಕೊಟ್ಟಿದ್ದು ಕೂಡ ಒಂದು ರೆಕಾರ್ಡು. 28 ಆದೇಶಗಳು, IR ಕೊಡಿಸಿದ 17%, 27.50 7th ಪೇ ಕಮಿಷನ್ ಕೊಡೋದು ಗೊತ್ತಿದೆ. ಇದೆಲ್ಲದರ ನಡುವೆ ಇನ್ನೂ ಕೂಡ ಸಾಕಷ್ಟು ಕೆಲಸಗಳಾಗಿದೆ ಸಂಘಟನೆಯಲ್ಲಿ. ಪ್ರತಿ ತಾಲೂಕಿನಲ್ಲಿ ನಾನು ಅಧ್ಯಕ್ಷನಾದ ಮೇಲೆ 86 ಕೋಟಿ ಫಂಡನ್ನು ಸರ್ಕಾರದಿಂದ ತಂದು ತಾಲೂಕಿನ ಕಟ್ಟಡಗಳು, ಜಿಲ್ಲೆಯ ಕಟ್ಟಡಗಳು, ಯಾಕೆ ಬೆಂಗಳೂರು ಸರ್ಕಾರಿ ನೌಕರ ಭವನ ಹೆಂಗಿತ್ತು,
ಈಗ ಹೆಂಗಾಗಿದೆ ಗೆಸ್ಟ್ ಹೌಸ್, ಆಡಿಟೋರಿಯಂ, ಆಫೀಸ್ ಅಂದರೆ ಸರ್ಕಾರದ ಹಣದಲ್ಲಿ ಈ ಥರ ಮಾಡೋ ಕೆಲಸವನ್ನು ತಾಲೂಕು ಜಿಲ್ಲೆ ಸಂಘಟನೆಗಳನ್ನು ಕಟ್ಟೋ ಕೆಲಸಗಳನ್ನು ಮಾಡಿದ್ದೇವೆ. ಅದ್ರ ಜೊತೆ ತಾಲೂಕಿನಲ್ಲಿ ಏನು 4 ವೋಟರ್ಸ್ ಇದ್ದಾರೆ, ಮೊದಲು ಇಬ್ಬರೇ ವೋಟರ್ಸ್ ಇದ್ದರು ತಾಲೂಕಲ್ಲಿ. ಯಾವಾಗ ನಾನು 2019 ಚುನಾವಣೆಯಲ್ಲಿ ನಾನು ನಿಂತಾಗ ಅವಾಗ 522 ಜನ ವೋಟರ್ಸ್ ಇದ್ದರು ಲಾಸ್ಟ್ ಟೈಮ್ ನಾನು ಗೆದ್ದಾಗ. ಇವತ್ತು ನಾವು ಅದನ್ನೆಲ್ಲ ದ್ವಿಗುಣಗೊಳಿಸಿದ್ದೇವೆ. ಪ್ರತಿ ತಾಲೂಕಿನಲ್ಲಿ 2 ಓಟನ್ನು ಹೆಚ್ಚಿಗೆ ಮಾಡಿದ್ದೇವೆ. ಈ ವರ್ಷ 2022ರಲ್ಲಿ ಬೈಲಾ ತಿದ್ದುಪಡಿ ಬಂದು ತಾಲೂಕಿನ ಕಾರ್ಯದರ್ಶಿ ಖಜಾಂಚಿನೂ ಕೂಡ ರಾಜ್ಯದ ಅಧ್ಯಕ್ಷ ಚುನಾವಣೆಗೆ ಓಟ್ ಹಾಕಬೇಕು ಅಂತೇಳಿ ಮಾಡಿದ್ದೇವೆ. ಅವರು ಈ ಬಾರಿ ತೀರ್ಮಾನ ಮಾಡಿದ್ದಾರೆ, ಷಡಾಕ್ಷರರು ಬೈಲಾ ತಿದ್ದುಪಡಿ ಮಾಡಿ 100 ವರ್ಷದ ಸಂಘಟನೆಯಲ್ಲಿ ನಮ್ಗೆ ವೋಟಿಂಗ್ ಪವರ್ ಇರಲಿಲ್ಲ, ಮೀಟಿಂಗಿಗೆ ಬರೋಂಗಿರಲಿಲ್ಲ. ಷಡಾಕ್ಷರಿ ಅವರು ಈ ಬಾರಿ ನಮಗೆ 50% ವೋಟಿಂಗಿಗೆ ಅವಕಾಶವನ್ನು ಬೈಲಾ ತಿದ್ದುಪಡಿ ಮಾಡಿಕೊಟ್ಟಿದ್ದಾರೆ ಅಂಥೇಳಿ ಅವರು ಕೂಡ ಉತ್ಸಾಹದಿಂದ, ರಣೋತ್ಸಾಹದಿಂದ ನಮ್ಮ ಜೊತೆ ಬೆಂಬಲಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸ್ತೇನೆ.